ಮದುವೆಗೆ ಅದು ಸ್ಯಾರಿಗೆ ಇದೆ ಅದು ಕಮ್ಮಿದು ಆಮೇಲೆ ಲೋಕಲ್ ಕ್ವಾಲಿಟಿ ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮದುವೆ ಶಾಪಿಂಗ್ ಅಗೈನ್ ಡೇ 6 ಅಂತಲೇ ಹೇಳ್ಬೋದು. ಸೊ ಇವತ್ತು ನಾವಿದ್ದೀವಿ ಶಿರಾದಲ್ಲಿ ಶಿವನಗೆರೆ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ ಶಾಪ್ ಇದೆಯಲ್ವಾ. ಸೊ ಆ ಒಂದು ಬಾಲಾಜಿ ನಗರ ಏನೋ ಇದೆ, ಅಲ್ಲಿ ಇದೆ. ಸೊ ಈ ಒಂದು ಶಾಪಲ್ಲಿ ಇವತ್ತು ನೋಡೋಣ, ಅಮ್ಮನಿಗೆ ಸ್ಯಾರೀಸ್ ನೋಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲ್ ಆಗಿ ಬಂದು ಸ್ಯಾರೀಸ್ನ ಕೂಡ ನೋಡ್ತಾ ಇದ್ದೀವಿ. ಈ ಶಾಪ್ ಹುಡ್ಕೋಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮೇ ಆಗೋಯ್ತು ಅಂತಲೇ ಹೇಳ್ಬೋದು. ಅಂದರೆ ಇದು ಗೊತ್ತಿರಲಿಲ್ಲ ನಮಗೆ, ಅಂದರೆ ರೂಟು ಹೋಗೋದು ಗೊತ್ತಿರಲಿಲ್ಲ. ಹಾಗಾಗಿ ಹುಡುಕಿ ಫೈನಲಾಗಂತೂ ಹುಡ್ಕೊಂಡು ಫೈನಲಿ ಬಂದು ಸ್ಯಾರೀಸ್ನೆಲ್ಲ ನೋಡ್ತಾ ಇದ್ದೀವಿ. ಸ್ಯಾರೀಸ್ ಅಂತೂ ತೆಗ್ಸಿದ್ವಿ. ನಮ್ಮ ಬಜೆಟಲ್ಲಿ ಏನು ಬೇಕಿತ್ತು ನೋಡಿ, ಆ ಬಜೆಟಲ್ಲಿ ಹೇಳ್ಕೊಂಡು ನಮಗೆ ಸಿಲ್ಕ್ ಸ್ಯಾರಿ ಅಂದರೆ ರೇಷ್ಮೆ ಸ್ಯಾರಿಗಳು ಬೇಕಿತ್ತು. ಹಾಗಾಗಿ ರೇಷ್ಮೆ ಸ್ಯಾರಿ ಕೌಂಟ್ರಿಗೆ ಬಂದು ಅಲ್ಲಿ ಸ್ಯಾರೀಸ್ನೆಲ್ಲ ತೆಗೆಸಿ ನೋಡ್ತಾ ಇದ್ವಿ. ನೋಡಬೇಕಾದ್ರೆ ಓಕೆ ಫೈನ್ ತೆಗಿತಾ ಇರಬೇಕಾದ್ರೆ ಓಕೆ ಇದು ಚೆನ್ನಾಗಿದೆ ಅಲ್ವಾ ಅಂದ್ಕೊಂಡು ನೋಡ್ತಾ ಇದ್ದೀವಿ. ಸೊ ಹೆಣ್ಮಕ್ಳೇ ಎಷ್ಟು ಅಲ್ವಾ, ನೋಡ್ತಾ ತೆಗಿಬೇಕಾದ್ರೆ ಓಕೆ ಚೆನ್ನಾಗಿದೆ ಅಂತೀವಿ. ಲಾಸ್ಟಲ್ಲಿ ಯಾವುದೂ ಚೆನ್ನಾಗಿಲ್ಲ ಅನ್ನೋ ಥರ ಮನಸ್ಥಿತಿಗೆ ಬರ್ತೀವಿ. ಸೊ ಇದೇನೇ ಪ್ರಾಬ್ಲಮ್ ಆಗೋದು. ಸೊ ಹಾಗೆಯೇ ಇಲ್ಲಿ ಎಲ್ಲನೂ ಸ್ಯಾರಿಗಳನ್ನೆಲ್ಲ ನೋಡ್ತಾ ಇದ್ವಿ. ಅವರು ಕೂಡ ಚೆನ್ನಾಗೇ ತೋರಿಸ್ತಾ ಇದ್ರು, ನಾವು ಕೂಡ ನೋಡ್ತಾ ಇದ್ವಿ. ನಮಗೇನೋ ಚೆನ್ನಾಗಿದ್ದು ಸ್ಯಾರಿಗಳು, ಬಟ್ ನಮಗೆ ಯಾವುದು ಇಷ್ಟ ಆಗಲಿಲ್ಲ ಅಷ್ಟು. ಸೊ ಹಾಗಾಗಿ ಎಲ್ಲನೂ ತೆಗೆಸ್ಬಿಟ್ಟಿದ್ದೀವಿ ಅಲ್ಲ ಅಂತ ತೊಗೊಂಡ್ವಿ. ಸ್ಯಾರಿಗಳನ್ನೂ ಕೂಡ ಇಲ್ಲಿ ನಾರ್ಮಲ್ ಸ್ಯಾರಿಗಳನ್ನ ತೊಗೊಂಡ್ವಿ. ಏನಕ್ಕಪ್ಪ, ನಮ್ಮಮ್ಮನ್ನೇ ಕರ್ಕೊಂಡು ಇವತ್ತು ಶಾಪಿಂಗ್ ಬಂದಿದ್ದೀವಿ. ಅಮ್ಮನಿಗೆ ಮದುವೆ ಶಾಪಿಂಗ್ ಅಂತ ಅಂದಾಗಿಂದನೂ ನಮ್ಮಮ್ಮನ್ನ ಎಲ್ಗೂ ಶಾಪಿಂಗ್ ಅಂತ ಕರ್ಕೊಂಡೇ ಹೋಗಿಲ್ಲ. ಏನಕ್ಕಪ್ಪ ಅಂದರೆ ಮನೆ ಕೆಲಸ ಅದು ಇದು ಇದ್ದಿದ್ದರಿಂದ ನಾವು ಯಾವ ಶಾಪಿಗೂ ಕರ್ಕೊಂಡು ಹೋಗಿರಲಿಲ್ಲ. ಶಾಪಿಂಗ್ ಅಂತಲೇ ಕರ್ಕೊಂಡು ಹೋಗಿರಲಿಲ್ಲ. ಅಟ್ಲೀಸ್ಟ್ ನಮ್ಮಮ್ಮನಿಗೆ ಸ್ಯಾರಿ ತೊಗೊಳಕ್ಕೆ ನಮ್ಮಮ್ಮನೇ ಕರ್ಕೊಂಡು ಹೋಗೋಣ, ಅವ್ರ ಇಷ್ಟದಂತೆ ಸ್ಯಾರಿನ ಅವ್ರ ಮದುವೆಲಿ ಹಾಕ್ಕೊಳ್ಳಿ ಅನ್ನೋದೊಂದೇ ಕಾನ್ಸೆಪ್ಟ್ ಇತ್ತು. ಹಾಗಾಗಿ ನಮ್ಮಮ್ಮಂಗೆ ಶಾಪಿಂಗ್ ಮಾಡೋಕ್ಕೆ ನಮ್ಮಮ್ಮನೇ ಕರ್ಕೊಂಡು ಹೋಗೋಣ. ಅಟ್ಲೀಸ್ಟ್ ಅದನ್ನು ನಾವೇ ತಂದುಬಿಟ್ರೆ ನಮ್ಮಮ್ಮಂಗೆ ಬೋರ್ ಹಿಡಿದ್ಬಿಡುತ್ತೆ ಮತ್ತು ಬೇಜಾರಾಗುತ್ತೆ. ನಮ್ಮಮ್ಮನೇ ಸೆಲೆಕ್ಟ್ ಮಾಡಿಕೊಂಡು ಅದು ಚೆನ್ನಾಗಿತ್ತು, ಅವ್ರು ತಂದಿರೋದು ಚೆನ್ನಾಗಿತ್ತು, ಇವ್ರು ತಂದಿರೋದು ಚೆನ್ನಾಗಿತ್ತು ಅನ್ನೋದು ಫೀಲ್ ಆಗೋದು ಬೇಡ. ಸೊ ಅವರೇ ಸೆಲೆಕ್ಟ್ ಮಾಡಿಕೊಂಡು ತಗೊಳ್ಳಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಅಮ್ಮನ್ನು ರೆಡಿ ಮಾಡಿಕೊಂಡು ಇವತ್ತು ಜೊತೆಗೆ ಶಿವನಗೆರೆ ಅಂಗಡಿಗೆ ಕರ್ಕೊಂಡೋದ್ವಿ. ಶಿರಾಕ್ಕೆ ಹೋಗಿದ್ದೀವಿ. ಸೊ ಫೈನಲಾಗಿ ಎಲ್ಲ ಸ್ಯಾರಿಗಳನ್ನ ನೋಡಿದ್ವಿ. ನಮಗೇನೋ ಅಷ್ಟು ಇಷ್ಟ ಆಗಲಿಲ್ಲ, ಸ್ಯಾರಿಗಳೇನೋ ಚೆನ್ನಾಗಿತ್ತು. ಇಷ್ಟೆಲ್ಲ ತೆಗ್ಸಿದ್ದೀವಲ್ಲ ಅಂತ ನಮ್ಮ ಅಕ್ಕ ಒಂದು ಸ್ಯಾರಿ ತೊಗೊಂಡ್ಲು, ನಾರ್ಮಲ್ ಸ್ಯಾರಿನ ಅಲ್ಲಿ. ಸೊ ಅಲ್ಲಿಂದ ನಾವು ಬಂದಿದ್ದು ತುಮಕೂರಲ್ಲಿ ಬಂದಿದ್ದು ನಾವು ಕರಣ್ ಶಾಪ್ಗೆ. ಕರಣ್ ಟೆಕ್ಸ್ಟೈಲ್ ಅನ್ನೋದಿದೆಯಲ್ಲ, ಇದು MG ರೋಡಲ್ಲಿ ಬಸ್ ಸ್ಟಾಪಿಂದ ಹಿಂದೆಗಡೆ ರೋಡ್ ಇದೆಯಲ್ಲ, ಸೊ ಅಲ್ಲಿ ಬರುತ್ತೆ. ಗೊತ್ತಿಲ್ಲ ಅಂದವ್ರಿಗೆ ಮಾತ್ರ, ಗೊತ್ತಿದ್ದವ್ರಿಗೆ ಇಟ್ಸ್ ಓಕೆ ಫೈನ್. ಸೊ ಈ ಒಂದು ಶಾಪ್ಗೆ ಬಂದ್ವಿ. ಈ ಒಂದು ಶಾಪಲ್ಲಿ ಎಲ್ಲನೂ ಸ್ಯಾರಿಗಳು ತುಂಬಾ ಚೆನ್ನಾಗಿತ್ತು. ನಾವು ಡೈರೆಕ್ಟಾಗೆ ರೇಷ್ಮೆ ಸ್ಯಾರಿ ಕೌಂಟ್ರಿಗೆ ಬಂದ್ವಿ. ಆ ಒಂದು ಫ್ಲೋರ್ಗೆ ಬಂದು ಎಲ್ಲ ಸ್ಯಾರಿಗಳನ್ನ ನೋಡ್ತಾ ಇದ್ವಿ. ಇಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ವು ಸ್ಯಾರಿಗಳಂತೂ. ನಮಗಂತೂ ತುಂಬಾ ಇಷ್ಟ ಆದವು, ಎಲ್ಲ ಸ್ಯಾರಿಗಳು ಇಷ್ಟ ಆದವು. ಸೊ ಹಾಗಾಗಿ ಇಲ್ಲೇ ಫೈನಲ್ ಮಾಡಿಕೊಂಡು ತೊಗೊಂಡೋಗ್ಬಿಡೋಣ. ಹೇಗಿದ್ರು ಅಮ್ಮನೂ ಕರ್ಕೊಂಡು ಬಂದಿದ್ದೀವಿ ಅಲ್ವಾ, ಅವ್ರಿಗೆ ಇಷ್ಟ ಆಗೋದನ್ನೇ ಅವ್ರು ತೊಗೊಂಡು ಹೋಗಲಿ ಅಂದ್ಕೊಂಡು ನೋಡ್ತಾ ಇದ್ದೀವಿ. ಫೈನಲಾಗಿ ನಮ್ಮ ಅಮ್ಮಂಗೂ ಕೂಡ ಸ್ಯಾರಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡ್ರು. ಇಲ್ಲೇ ಒಂದಷ್ಟು ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಅವ್ರಿಗೆ ಯಾವ್ದಾವ ಥರ ತೊಗೊಳ್ಬೇಕಿತ್ತು, ಅವ್ರಿಗೆ ಈ ಥರ ಕಲರ್ ಬೇಕಿತ್ತು, ಆ ಥರ ಕಲರ್ ಬೇಕಿತ್ತು ಅಂತೆಲ್ಲ ಹೇಳ್ತಾಯಿದ್ರು ಲಿಸ್ಟ್ಗಳನ್ನ. ಸೊ ಫೈನಲಾಗಿ ಅವ್ರನ್ನೇ ಜೊತೆ ಕರ್ಕೊಂಡು ಬಂದಿದ್ವಿ, ಅವರೇ ತೊಗೊಳ್ಳಿ ಅಂತ ಅವ್ರಿಗೆ ಹಾಕಿ ಮಾಡಿಸಿ ಎಲ್ಲನೂ ಮಾಡಿ ತೊಗೊಳ್ತಾ ಇದ್ದೀವಿ. ಸೊ ಅದಾದಮೇಲೆ ನಮ್ಮ ಅಕ್ಕ ಕೂಡ ಸ್ಯಾರಿ ತೊಗೊಳ್ಬೇಕು ಅಂತ ಹೇಳಿದ್ಲು. ಇಲ್ಲಿಗನ ಬಂದಾದಮೇಲೆ ಅವಳಿಗೂ ಮನಸ್ಸಾಯಿತು ತೊಗೊಳ್ಬೇಕು ಅಂತ. ಸೊ ಹಾಗಾಗಿ ಅವಳು ಕೂಡ ಈ ಥರ ಒಂದು ಸ್ಯಾರಿಗಳನ್ನ ನೋಡ್ತಾ ಇದ್ಲು. ಫೈನಲಾಗಿ ನಮ್ಮಮ್ಮ, ನಾನು ಆಲ್ರೆಡಿ ನನಗೆ ರಿಸೆಪ್ಷನ್ಗೆ ಡ್ರೆಸ್ಗಳನ್ನ ತೊಗೊಂಡು ಬಂದಿದ್ದೀನಿ, ಎಲ್ಲ ತೊಗೊಂಡ್ಬಂದಿದ್ದೀನಿ. ಆದರೂ ಆ ಡ್ರೆಸ್ ಯಾಕೋ ನಮ್ಮ ಮನೇಲಿ ಅಷ್ಟಿಷ್ಟ ಆಗ್ತಾಯಿಲ್ಲ, ತುಂಬ ಕಡಿಮೆ ಸ್ವಲ್ಪ ಡಲ್ ಹೊಡೆಯುತ್ತೆ ಹಾಗೆ ಹೀಗೆ ಅಂದ್ಕೊಂಡು, ಸ್ಯಾರಿನೇ ತೊಗೋ ನೀನು ಕೂಡ, ಈ ಥರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ಹೇಳಿ ನೋಡ್ತಾಯಿದ್ರು. ಅಂಗಡಿಯವರು ಈ ಕಲರ್ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತೊಗೋ ಅಂತ ಹೇಳ್ತಾಯಿದ್ರು. ನೋಡೋಣ ಒಂದು ಸರಿ ಮೈ ಮೇಲೆ ಹಾಕ್ಕೊಂಡು ಅಂತ ಚೆಕ್ ಮಾಡ್ತಾಯಿದ್ದೆ ಅಷ್ಟೇ. ಸೊ ಅದಾದಮೇಲೆ ನಮ್ಮ ಅಕ್ಕ ಯಾವ ಸ್ಯಾರಿ ತೊಗೊಳ್ಳಿ, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದಷ್ಟು ಸ್ಯಾರಿಗಳನ್ನ ಟ್ರಯಲ್ ಮಾಡ್ತಾಯಿದ್ಲು. ಅವಳಿಗೆ ಯಾವುದೆಲ್ಲ ಒಪ್ಪಿಗೆ ಆಗಿದೆ ನೋಡಿ, ಆ ಸ್ಯಾರಿಗಳಲ್ಲಿ ಮೇಲೆ ಹಾಕ್ಕೊಂಡ್ರೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನ ಟ್ರಯಲ್ ಮಾಡ್ತಾಯಿದ್ಲು ಅಷ್ಟೇ ಈ ಒಂದು ಸ್ಯಾರಿಗಳು. ಬಟ್ ನನಗೇನು ಅಂಥ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಆದರೆ ಆ ಸ್ಯಾರಿಗಳು ನೋಡಿದ ಮೇಲೆ ಅಟ್ಲೀಸ್ಟ್ ಅಯ್ಯೋ ರಿಸೆಪ್ಷನ್ಗೂ ಸ್ಯಾರಿ ಹಾಕೋಬಿಡೋಣ, ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ ತೊಗೊಂಡ್ಬಿಡೋಣ ಅನ್ನೋ ಥರ ಮನಸ್ಸೇ ಇತ್ತು. ಬಟ್ ಆದರೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದ, ನಾನು ಸ್ಯಾರಿ ಮಾಡಲ್ಲ, ಇಷ್ಟು ಇನ್ವೆಸ್ಟ್ ಮಾಡಿ ಏನಕ್ಕೆ ತೊಗೊಳ್ಳೋದ ಅಂತ ನಾನು ಸ್ಯಾರಿನ ತೊಗೊಳ್ಳಿಲ್ಲ ಅಲ್ಲಿ.
ನಮ್ಮಮ್ಮ ತಗೋ ಅಂದರು. ಬಟ್ ನಾನು ತೊಗೊಳ್ಳಿಲ್ಲ. ಫೈನಲಾಗಿ ನಮ್ಮ ಅಕ್ಕ ಕೂಡ ಇಲ್ಲಿ ಸ್ಯಾರಿನ ತೊಗೊಂಡ್ಳು, ನಮ್ಮಮ್ಮ ಕೂಡ ಸ್ಯಾರಿನ ತೊಗೊಂಡ್ರು. ಸಿಕ್ಕಾಪಟ್ಟೆ ಸ್ಯಾರಿಗಳಂತೂ ಇಲ್ಲಿ ಪರ್ಚೇಸ್ ಮಾಡಿದ್ದಾಯಿತು. ಅಂದರೆ ಹೋಗಿದ್ದು ಒನ್ ಸ್ಟಾಪ್ ಸೊಲ್ಯೂಷನ್ ಥರ ಇಲ್ಲಿ ಹೋಗಿದ್ದು, ಮತ್ತೆಲ್ಲೂ ನೋಡೋಕ್ಕೂ ಹೋಗಲಿಲ್ಲ. ಎಲ್ಲ ಒಂದೇ ಕಡೆ ಕೂತಿದ್ದ ಹತ್ರನೇ ಅಷ್ಟು ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಬಂದ್ವಿ. ಇನ್ನು ಕೆಲವೊಂದು ಆಫರ್ಗಳಲ್ಲಿ ಸ್ಯಾರಿಗಳನ್ನಂತ ಹಾಕಿರ್ತಾರೆ, ಅದರಲ್ಲೂ ಕೂಡ ಒಂದಷ್ಟು ಸ್ಯಾರಿಗಳನ್ನ ತೊಗೊಂಡ್ವಿ. ಫೈನಲಾಗಿ ಅಣ್ಣಗೂ ಕೂಡ ಇಲ್ಲಿ ನೋಡೋಣ ಅಂತ ಮುಹೂರ್ತದ್ದು ಏನಾದರೂ ಸಿಗುತ್ತಾ ಅಂತ ಇಲ್ಲೂ ಕೂಡ ನೋಡಿದೆ. ಅದು ಯಾಕೋ ಅಷ್ಟು ಓಕೆ ಆಗಲಿಲ್ಲ. ಹಾಗಾಗಿ ಅದನ್ನು ಬಿಟ್ಟು ಮತ್ತೆ ಮೈಸೂರು ಸಿಲ್ಕ್ ಸ್ಯಾರಿ ನೋಡೋಣ ಅಂತ ಮೈಸೂರು ಸಿಲ್ಕ್ ಸ್ಯಾರಿ ನೋಡ್ತಾ ಇದ್ವಿ. ನಮ್ಮಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ನೋಡ್ತಾ ಇದ್ವಿ ಅದನ್ನು ಯಾವ್ದು ಚೆನ್ನಾಗಿರುತ್ತೆ ಅಂತ. ಬಟ್ ಮೈಸೂರು ಸಿಲ್ಕ್ ಸ್ಯಾರಿಲಿ ಅಂದರೆ ನಾವು ವಿಡಿಯೋದಲ್ಲೆಲ್ಲ ನೋಡೋಷ್ಟು ಚೆನ್ನಾಗಿ ಯಾವುದು ಅನ್ನಿಸ್ಲಿಲ್ಲ. ಸೊ ಅಲ್ಲಿಂದ ವಾಪಸ್ ಬಂದ್ವಿ. ಒಂದಷ್ಟು ಸ್ಯಾರಿಗಳನ್ನ ತಗೊಂಡು ನಮ್ಮಮ್ಮಂದು ಫೈನಲಾಗಿ ನಮ್ಮಮ್ಮಂದು ಸ್ಯಾರಿ ಶಾಪಿಂಗ್ ಎಲ್ಲ ಫೈನಲಿ ಡನ್ ಅಂತಲೇ ಹೇಳ್ಬೋದು, ಕಂಪ್ಲೀಟ್ ಆಯಿತು. ಸೊ ಅಲ್ಲಿಂದ ಬಂದು ನಾವೀಗ ಹೊರಡ್ತಾ ಇರೋದು ಹಿರಿಯೂರಿಗೆ ಏನಕ್ಕಪ್ಪ ಹೋಗ್ತಾ ಇದ್ದೀವಿ ಅಂತ ಮುಂದೆ ನಿಮಗೆ ಹೇಳ್ತೀನಿ ನೋಡಿ. ಅಂದರೆ ನಾನು ಏನೇ ಟ್ರೈ ಮಾಡಿದ್ರು ಆ ಶಾಪು ಅದನ್ನು ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಎಲ್ಲ ನಮ್ಮ ಸೈಡವರು ಇರ್ತಾರೆ, ಬೇರೆಯವರು ನೋಡ್ತಾ ಇರ್ತಾರೆ ಬೇರೆ ಕಡೆಯಿಂದನೂ. ಬಟ್ ನಮ್ಮ ಸೈಡವರು ತುಂಬ ಜನ ನೋಡ್ತಾ ಇರ್ತಾರೆ ನನ್ನ ವೀಡಿಯೋಸು. ಅಟ್ಲೀಸ್ಟ್ ಅವ್ರಿಗೂ ಒಂದು ಐಡಿಯಾ ಬರುತ್ತೆ, ಇಲ್ಲಿ ಇದು ಸಿಗುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ. ನಂತರ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅವ್ರಿಗೂ ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಫೈನಲಾಗಿ ಬಂದ್ವಿ. ಟೈಲರ್ ಹತ್ರ ನಂದು ಸ್ಯಾರಿ ಬ್ಲೌಸ್ ಕೊಡಬೇಕಿತ್ತು, ಹಾಗೆ ಮತ್ತೆ ಕೊಟ್ಟೋಗಿರೋ ಡ್ರೆಸ್ಗಳನ್ನ ಸ್ಟಿಚ್ ಆಗಿದೆಯಾ ಅಂತ ಕೇಳಬೇಕಿತ್ತು. ಟೈಲರ್ ಹತ್ರ ಹೋಗಿ ಎಲ್ಲ ನೋಡಿಕೊಂಡು ಅದಾದಮೇಲೆ ನನಗೆ ಒಂದು ಅದೇ ರಿಸೆಪ್ಷನ್ ಡ್ರೆಸ್ಸು ಅಷ್ಟೇ ಯಾಕೋ ಈ ಮನಸ್ಸಿಗೆ ಓಕೆ ಅನ್ನೋ ಥರನೇ ಇದೆ. ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಏನಾದರೂ ನೋಡೋಣ, ಚೆನ್ನಾಗಿರೋದು ನೋಡೋಣ ಅಂದ್ಕೊಂಡು ರೆಂಟಲ್ ಔಟ್ಫಿಟ್ನ ಸರ್ಚ್ ಮಾಡ್ತಾ ಇದ್ದೆ ನಾನು. ನನ್ನ ಮನಸ್ಸಲ್ಲಿ ರೆಂಟಲ್ ಮಾಡೋಣ, ಯಾವುದಾದ್ರೂ ನೋಡೋಣ ರೆಂಟಲ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಹಾಗೆ ಟೈಲರ್ ಹತ್ರ ಹೋದಾಗ ಅವರು ಈ ಥರ ಒಂದು ಸಜೆಷನ್ ಕೊಟ್ಟರು, ಹಿರಿಯೂರಲ್ಲೇ ಈ ಥರ ರೆಂಟಲ್ ಔಟ್ಫಿಟ್ಸ್ ಎಲ್ಲ ಸಿಗುತ್ತೆ, ನೋಡಿ ಒಂದ್ಸರಿ ಹೋಗಿ ಚೆಕ್ ಮಾಡಿ, ಇಷ್ಟ ಆದರೆ ತಗೊಳ್ಳಿ ಅಂತ ಹೇಳಿದ್ರು. ಸೊ ನಾನು ಹುಡುಕ್ತಿದ್ದು ಅದನ್ನೇ, ಅವರು ಹೇಳಿದ್ದು ಅದನ್ನೇ. ಸೊ ಹೋಗಿ ಒಂದ್ಸರಿ ಯಾಕೆ ನೋಡಬಾರ್ದು, ನಾನು ನಮ್ಮ ಹಿರಿಯೂರಲ್ಲಿ ಎಲ್ಲೂ ಇಲ್ಲ ರೆಂಟಲ್ ಮಾಡೋಣ ಅಂದರೆ ಅಂತ ಯೋಚನೆಯಲ್ಲೇ ಹೋಗ್ತಾ ಇದ್ದೆ. ಬಟ್ ಆದರೆ ಅಲ್ಲಿ ರೆಂಟಲ್ ಶಾಪ್ ಕೂಡ ಇದೆ ಅನ್ನೋದು ನನಗೆ ಗೊತ್ತಾಯಿತು. ಹಾಗಾಗಿ ಅಲ್ಲಿಗೆ ಸೀದಾ ಬಂದು ಅಲ್ಲಿ ಕೂಡ ನೋಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಥರದ ಮೆಟರ್ನಿಟಿ ಶೂಟ್ಗಾಗಿರ್ಬೋದು, ಪ್ರೀ ವೆಡ್ಡಿಂಗ್ ಶೂಟ್ಗಾಗಿರ್ಬೋದು, ಮೆಹಂದಿ ಫಂಕ್ಷನ್ಗೆ, ರಿಸೆಪ್ಷನ್ಗೆ, ಎಲ್ಲ ಥರದ ಫಂಕ್ಷನ್ಸ್ಗೂ ಇಲ್ಲಿ ಬಟ್ಟೆಗಳು ಅವೈಲೇಬಲ್ ಇರುತ್ತೆ. ಜೆಂಟ್ಸ್ದು ಮೆನ್ಸ್ ವೇರ್ ಕೂಡ ಇರುತ್ತೆ, ಅಂದರೆ ಕುರ್ತಾಸು ಮತ್ತು ಬ್ಲೇಸರ್ಸು ಈ ಥರದ್ದೆಲ್ಲನೂ ಅವೈಲೇಬಲ್ ಇರುತ್ತೆ ಇಲ್ಲಿ. ಮತ್ತು ಹೆಣ್ಮಕ್ಳದ್ದು ಎಲ್ಲ ಥರದ ವೆಸ್ಟ್ರನ್ನು, ಟ್ರೆಡಿಷ್ನಲ್ಲು ಎಲ್ಲ ಥರದ ಡ್ರೆಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಅದ್ರ ಜೊತೆಗೇ ಇಲ್ಲಿ ಇದು ಏನಪ್ಪ ಅಂದರೆ ಜ್ಯುವೆಲ್ಸು ಈ ಥರದ್ದೆಲ್ಲ ಒಂದಷ್ಟು ಅವೈಲೇಬಲ್ ಇರುತ್ತೆ. ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಹೋದರೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಜ್ಯುವೆಲ್ಸು ಎಲ್ಲನೂ ಒಂದೇ ಹತ್ರ ರೆಂಟ್ ಮಾಡಿ ಆರಾಮಾಗಿ ವಾಪಸ್ ಕೊಟ್ಬಿಡ್ಬೋದು. ಸೊ ಈ ಒಂದು ಕಾನ್ಸೆಪ್ಟು ಹಿರಿಯೂರಲ್ಲಿ ಬಂದಿರೋದು ತುಂಬಾ ಖುಷಿ ಆಯಿತು ನನಗಂತೂ. ಈ ಥರ ಇರಲಿಲ್ಲ ಅಲ್ವಾ, ಎಷ್ಟು 10,000 5,000 15,000 ಕೊಟ್ಟು ನಾವು ಗ್ರ್ಯಾಂಡಾಗಿ ಡ್ರೆಸ್ ಪರ್ಚೇಸ್ ಮಾಡಿ ವೇಸ್ಟ್ ಆಗುತ್ತೆ. ಅದು ವೇಸ್ಟ್ ಆಫ್ ಮನಿ ಅಂತಲೇ ಹೇಳ್ಬೋದು. ಅಷ್ಟು ನಾವು ಇನ್ವೆಸ್ಟ್ ಮಾಡೋದ್ರ ಬದಲು ಆರಾಮಾಗಿ ನಮಗೆ ಮನಸ್ಸಿಗೆ ಇಷ್ಟ ಬಂದಿದ್ದ ಬಟ್ಟೆನ ಹೋಗಿ ರೆಂಟ್ ಮಾಡಿ ಆರಾಮ್ಸೆ ಇಟ್ಕೊಂಡು ವಾಪಸ್ ಕೊಡ್ಬೋದು. ಅದು ಕಡಿಮೆ ಬಡ್ಜೆಟಲ್ಲಿ. ನಾವು ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋಕ್ಕೂ ಬದಲು ಇಷ್ಟು ಕಡಿಮೆ ಕೊಟ್ಟು ನಮ್ಗೆ ಮನಸ್ಸಿಗೆ ಇಷ್ಟ ಆಗೋವಂಥ ಡ್ರೆಸ್ಸು ಹಾಕ್ಕೊಂಡು ಆರಾಮ್ಸೆ ಜಾಲಿಯಾಗಿ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಈ ಥರ ಒಂದು ಕಾನ್ಸೆಪ್ಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಜೊತೆಗೆ ಮುಂಚೆನೇ ಹೇಳಿರೋ ಹಾಗೆ ಇವ್ರ ಹತ್ರ ರೆಂಟಲ್ ಜ್ಯುವೆಲರ್ಸ್ ಕೂಡ ಸಿಗ್ತಾಯಿತ್ತು. ಆಂಟಿ ಕೂಡ ಅಂದರೆ ನಮಗೂ ಇದು ವಸ್ತು ಅವರು ಓಪನ್ ಮಾಡಿರೋದು ಏನೋ ತುಂಬ ಭಾರಿ ವರ್ಷಗಳೇನು ಆಗಿಲ್ಲ, ಇತ್ತೀಚೆಗೆ ಓಪನ್ ಮಾಡಿರೋದಂತೆ. ಸೊ ಹಾಗಾಗಿ ಇದು ಇದೆ ನಮ್ಮ ಹತ್ರ ರೆಂಟಲ್ ಔಟ್ಫಿಟ್ಸ್ ಜೊತೆಗೆ ಈ ಥರ ಒಂದು ಸೆಟ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ ಅಂತ ಎಲ್ಲನೂ ತೋರಿಸ್ತಾ ಇದ್ರು. ಚೆನ್ನಾಗಿ ತೋರಿಸಿದ್ರು. ಆಂಟಿ ಅಂಕಲ್ ಇದ್ದರು, ಅವ್ರ ಮಗಳಂತೆ ಇದನ್ನು ನಡೆಸ್ತಾ ಇರೋದು, ಅವ್ರು ಇರಲಿಲ್ಲ. ಸೊ ಆಂಟಿ ಅಂಕಲ್ ಇದ್ದರು, ತುಂಬಾ ಚೆನ್ನಾಗಿ ತೋರಿಸಿದ್ರು, ಎಲ್ಲನೂ ಹೇಳಿದ್ರು. ಸೊ ನಾವು ಕೂಡ ರೆಂಟಲ್ ಮಾಡೋಣ ಅನ್ನೋ ಐಡಿಯಾದಲ್ಲೇ ಹೋದೆ. ಹಾಗಾಗಿ ಇಲ್ಲಿ ಹೋಗಿದ್ದು. ಇಲ್ಲೂ ಹೋದ್ಮೇಲೆ ನನ್ನ ಜೊತೆ ನಮ್ಮ ರಾಜೇಶ್ವರಿ ಕೂಡ ಬಂದಿದ್ಲು. ಅವಳು ಕೂಡ ನಾನು ರೆಂಟಲ್ ಮಾಡಿಬಿಡ್ತೀನಿ, ಅವಳು ಕೂಡ ಡ್ರೆಸ್ ತೊಗೊಂಡಿದ್ಲು, ಚಿಕ್ಕಪೇಟೆ ವಿಡಿಯೋದಲ್ಲಿ ನೋಡಿದ್ದೀರಾ. ಬಟ್ ಆದರೆ ಅವಳು ಕೂಡ ನಾನು ರೆಂಟ್ ಮಾಡ್ತೀನಿ ಅಂದ್ಕೊಂಡು ಅವಳು ಕೂಡ ಒಂದು ಲೆಹೆಂಗಾನ ಅಡ್ವಾನ್ಸ್ ಕೊಟ್ಟು ಪೇ ಮಾಡಿ ಅವಳು ಸೈಜ್ಗೆ ಆಲ್ಟ್ರ್ ಮಾಡೋಕ್ಕೆ ಹೇಳಿ ಬಂದಳು ಫೈನಲಾಗಿ. ನಾನಿನ್ನೂ ಕನ್ಫ್ಯೂಷನಲ್ಲೇ ಇದ್ದೀನಿ, ನಾನಿನ್ನೂ ಯಾವುದೇ ರೀತಿ ಹೇಳಿ ಬಂದಿಲ್ಲ. ಬಟ್ ನಾನು ಏನಾದರೂ ಇನ್ ಕೇಸ್ ಕಾಲ್ ಮಾಡ್ತೀನಿ ನಿಮಗೆ, ಈ ಎರಡರಲ್ಲಿ ಯಾವುದಾದ್ರೂ ಒಂದು ಆಲ್ಟ್ರ್ ಮಾಡಿ ಕಳಿಸಿ ಅಂತ ಹೇಳಿದ್ದೆ. ಬಟ್ ಆದರೆ ಮನೆಗೆ ಬಂದಾದಮೇಲೆ ನಂದು ಏನಾಯಿತು ಡಿಸಿಷನ್ ಅಂತ ನನ್ನ ಮದುವೆ ವಿಡಿಯೋದಲ್ಲೇ ನೋಡಬೇಕು ನಾನು ಯಾವ ಔಟ್ಫಿಟ್ ಹಾಕಿದ್ದೆ ಅಂತ. ಸೊ ಫೈನಲಾಗಿ ಜ್ಯುವೆಲ್ಸ್ನೆಲ್ಲ ಹಾಕಿ ಟ್ರೈ ಮಾಡ್ತಾಯಿದ್ದೆ. ಜ್ಯುವೆಲ್ಸ್ ಅಂದರೆ ಅಷ್ಟು ಜಾಸ್ತಿ
ಕಲೆಕ್ಷನ್ಸ್ ಇಲ್ಲ, ಬಟ್ ಆದರೆ ಇದೆ, ಇನ್ನು ಹೊಸ್ದಾಗಿ ಇಟ್ಟಿರೋದಲ್ವ. ಸೊ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ, ಚೆನ್ನಾಗಿತ್ತು. ಇದ್ದಿದ್ರಲ್ಲೂ ಎಲ್ಲನೂ ಚೆಕ್ ಮಾಡಿ ಹಾಕ್ಕೊಂಡು ನೋಡ್ತಾ ಇದ್ದೆ. ಇನ್ ಕೇಸ್ ನಾನು ಇಲ್ಲೇನಾದರೂ ಡ್ರೆಸ್ನ ತೊಗೊಂಡ್ರೆ ಅದಕ್ಕೆ ಮ್ಯಾಚಿಂಗ್ ಆಗಿ ಜ್ಯುವೆಲ್ಸ್ನ ಕೂಡ ನೋಡಿ ಇಟ್ಟು ಹೋಗೋಣ, ಸೊ ದಟ್ ಅವತ್ತು ಬಂದು ಈಸಿಯಾಗಿ ತೊಗೊಂಡು ಹೋಗ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ನೋಡ್ತಾ ಇದ್ದು. ಇದು ಇಷ್ಟೆಲ್ಲ ಹೇಳಿದೆ, ಇದು ಹೆಸರು ಹೇಳಿಲ್ಲ ಅಂದರೆ ಯಾರಿಗೂ ಯೂಸೇ ಆಗಲ್ಲ ಅಲ್ವಾ. ಹಿರಿಯೂರಲ್ಲಿ ಐಶ್ವರ್ಯ ಬೊಟಿಕ್ ಅಂತನೋ ಐಶ್ವರ್ಯ ಡಿಸೈನರ್ ಸ್ಟುಡಿಯೋ ಅಂತನೋ, ಇದು ನನಗಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಆದರೆ ಐಶ್ವರ್ಯ ಅನ್ನೋದು ಗೊತ್ತು. ನನಗೆ ಗೊತ್ತಿದ್ದಿದ್ರೆ ನಾನು ಅವ್ರದ್ದು ಸ್ಲಿಪ್ ಅಂದರೆ ಅವ್ರದ್ದೊಂದು ಪಾಂಪ್ಲೆಟ್ ಕೂಡ ಕೊಟ್ಟಿದ್ದರು, ಎಲ್ಲೋ ಮಿಸ್ ಆಗಿದೆ, ಇಲ್ಲಾಂದರೆ ಕರೆಕ್ಟಾಗಿ ಅಡ್ರೆಸ್ನು ನೋಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ಏನಕ್ಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನನಗೂ ಇದು ವಸ್ತು ನನಗೂ ಗೊತ್ತಿರಲಿಲ್ಲ. ಸೊ ನಂತರ ಗೊತ್ತಿಲ್ಲದೆ ಇರೋರು ತುಂಬ ಜನ ಇರ್ತಾರೆ, ಹಾಗಾಗಿ ಗೊತ್ತಾಗಲಿ ಅನ್ನೋದಷ್ಟೇ ನನ್ನ ಕಾನ್ಸೆಪ್ಟು. ಸೊ ಇದಾಗಿತ್ತು ನಮ್ಮ ಡೇ 6 ಮದುವೆ ಶಾಪಿಂಗ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ, ಬೇಗ ವೀಡಿಯೋಸ್ನ ನೋಡ್ಬೋದು. ಲವ್ ಯು ಆಲ್.